ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಒಳ್ಳೇದಾಗೋ ದಿನಗಳು ಬರುತ್ತೆ. ನನಗೆ ಆ ನಂಬಿಕೆನೇ ಹೋಗಿದೆ ಸತ್ಯ ಅವರೇ. ನಂಬಿಕೆನೇ ದೇವ್ರು. ನೋಡ್ತಾ ಇರಿ, ನಾಳೆ ನಿಮಗೆ ನ್ಯಾಯ ಸಿಕ್ಕಿದಾಗ ಮೊದಲು ಖುಷಿ ಪಡೋರೆ ನನ್ನತ್ತೆ. ಇದೆಲ್ಲ ಕ್ಷಣಿಕ ಕೋಪ ಅಷ್ಟೆ. ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಒಂದು ಮಾತು ಹೇಳಿ. ಚಿಕ್ಕಮಾವನ ಹತ್ರ ಮಾತ್ರ ಈ ವಿಷಯ ಎಲ್ಲ ಮಾತಾಡಬೇಡಿ ಪ್ಲೀಸ್ ಪದ್ಮ ಅವರೇ. ಆಯಿತು ಸತ್ಯ, ನೀವು ಹೇಗೆ ಹೇಳ್ತಿರೋ ಹಾಗೆ. ನಿಮ್ಮನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೀನಿ. ನೀವು ಯಾವುದೇ ನಿರ್ಧಾರ ತಗೊಂಡ್ರು ಅದು ನಾನು ಒಳ್ಳೇದಕ್ಕೆ ಅಂದ್ಕೊಳ್ತೀನಿ. ಅಜ್ಜಿ, ದಿನೇ ದಿನೇ ವ್ಯಾಪಾರ ಜಾಸ್ತಿ ಆಗ್ತಿದೆ. ನಿನ್ನೆಗಿಂತ ಇವತ್ತು 500 ರೂಪಾಯಿ ಎಕ್ಸ್ಟ್ರಾ ಆಯಿತು ಗೊತ್ತಾ? 500 ರೂಪಾಯಿ? ಅದೇಂಗಪ್ಪ 500 ರೂಪಾಯಿ? ನಮ್ಮ ಏರಿಯಾ ಜನ ಎಲ್ಲ ಬೋಂಡಾ ಬಜ್ಜಿ ತಿಂದ್ರೆ ಬಾಲನ್ ಅಂಗಡಿನೇ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರ ಹೆಂಗೆ? ಅದೆಲ್ಲ ನಮ್ಮ ಬಾವನ್ ಬಿಸ್ನೆಸ್ ಟೆಕ್ನಿಕ್ಸು, ನಿಮಗೆ ಗೊತ್ತಾಗಲ್ಲ. ಲೇ, ಹೇಳೋ ಥರ ಹೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅಜ್ಜಿ, ನಮ್ಮ ಬಾವ ನಾರ್ಮಲ್ ಬಜ್ಜಿ ಬೋಂಡದ ಜೊತೆ ಬ್ರೆಡ್ ಪಕೋಡನು ಶುರು ಮಾಡಿದ್ದಾರೆ. ಜನ ಅದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಅಂಗಡಿ ಯಾವಾಗ್ಲೂ ಬಿಸ್ನೆಸ್ ಮೇಲೆ ಬಿಸ್ನೆಸ್. ಅಡ್ವರ್ಟೈಸ್ಮೆಂಟೇ ಬೇಡ, ಎಲ್ರು ಬಾಯಿಂದ ಬೈಕ್ ಸುದ್ದಿ ಹರಡಿ ಜನರು ಬರ್ತಿದ್ದಾರೆ. ಹೌದೇನು ಬಾಲ? ಇದನ್ನೆಲ್ಲ ಯಾವಾಗಲೂ ಕಲ್ತ್ಕೊಂಡೆ? ಎಲ್ಲ ವಿಡಿಯೋಸ್ ನೋಡಿ ಕಲ್ತ್ಕೊಂಡೆ ಅಜ್ಜಿ. ನನ್ನ ಪುಣ್ಯಕ್ಕೆ ಎಲ್ಲ ವರ್ಕ್ ಆಗ್ತಾ ಇದೆ, ಎಲ್ಲ ರುಚಿಯಾಗಿದೆ ಅಂತ ಹೇಳ್ತಿದ್ದಾರೆ. ಹೌದಾ? ಮೋಸ ಕಣ. ಒಂದ್ಸಲಿನಾದ್ರು ತಗೊಳ್ಳಿ ಅಜ್ಜಿ, ನಾ ಮಾಡಿರೋದು ಹೊಸ ಥರದ್ದು ತಿನ್ನೋಡಿ ರುಚಿ ಹೇಗಿದೆ ಅಂತ ಹೇಳಿದ್ಯಾ? ಅತ್ತೆ, ನಾವೇ ಅಂಗಡಿಗೆ ಹೋಗಿ ತಿನ್ಕೊಂಡು ಬರೋಣ. ಹೌದು, ಅಲ್ಲಿಗೆ ಬಂದರೆ ಬಿಸಿ ಬಿಸಿಯಾಗೆ ಸಿಗುತ್ತೆ. ಹೋಗಪ್ಪ, ಅಷ್ಟು ದೂರ ನಂಗೆ ನಡೆಯೋಕ್ಕಾಗಲ್ಲ, ಕೈಕಾಲೆಲ್ಲ ನೋವು ಕಣ. ಹೋಗ್ಲಿ ಬಿಡು, ನಿನ್ನ ವ್ಯಾಪಾರ ಚೆನ್ನಾಗಾಗ್ತಿದೆಯಲ್ಲ, ಅಷ್ಟು ಸಾಕು. ಅಯ್ಯೋ ಅಜ್ಜಿ, ನಿಮಗೆ ಅಂಗಡಿಗೆ ಬರೋಕ್ಕಾಗಲಿಲ್ಲ ಅಂದರೆ ಏನು? ನಾನೇ ರಾತ್ರಿ ವ್ಯಾಪಾರ ಮುಗಿಸ್ಕೊಂಡು ಬಂದು ನಿಮ್ಮೆಲ್ರಿಗೂ ಮಾಡಿಕೊಡ್ತೀನಿ. ಬೇಡಪ್ಪ, ನೀನು ವ್ಯಾಪಾರ ಮುಗಿಸ್ಕೊಂಡು ಬಂದು ಸುಸ್ತಾಗಿರುತ್ತೆ, ನಿಂಗೂ ರೆಸ್ಟ್ ಬೇಕಲ್ವಾ? ನಿನಗೆ ಮಾಡಬೇಕು ಅಂತ ಮನಸ್ಸಿದೆಯಲ್ಲ, ಅಷ್ಟು ಸಾಕು. ಸುಮ್ಮನಿರಿ ಅಜ್ಜಿ, ಮನೆಯವ್ರ ಖುಷಿಗೆ ಇಷ್ಟು ಮಾಡೋಕ್ಕಾಗಲ್ವಾ? ಅದೇನು ನನಗೆ ತೊಂದರೆ ಅಲ್ಲ. ಅಂಗಡೀಲಿ ಎಷ್ಟೊಂದು ಜನಕ್ಕೆ ಮಾಡಿಕೊಡ್ತೀನಿ. ನಿಮ್ಮಿಬ್ರಿಗೆ ಮಾಡಿಕೊಡ್ಲಿಲ್ಲ ಅಂದರೆ ನನ್ನ ದೇವರು ಮೆಚ್ಚಲ್ಲ. ಅಜ್ಜಿ, ಮೊದಲು ಫ್ಯಾಮಿಲಿ, ಆಮೇಲೆ ಮಿಕ್ಕಿದ್ದು. ಬಾಲ ನಮ್ಮ ಸತ್ಯನ್ ಥರಾನೇ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನಲ್ವಾ? ಮನುಷ್ಯ ಗೆಲ್ಲೋದೇ ಇಲ್ಲಿ ಅತ್ತೆ. ಆ್ಯಕ್ಚುಲಿ ಈಗ ಹೇಗಿದ್ರು ಟೈಮ್ ಇದೆ, ಈಗಲೇ ಮಾಡಿಕೊಟ್ಬಿಡ್ತೀನಿ. ಸತ್ಯ, ಇವತ್ತಿಂದ ಮನೇಲಿರೋ ಎಲ್ರಿಗೂ ಕಷಾಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೊನ್ನೆ ಪ್ರವಚನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಗುರುಗಳು ಏನು ಹೇಳಿದ್ರು ಗೊತ್ತಾ? ನಮ್ಮ ಪ್ರಾಚೀನ ಕಾಲದವರು ಹೀಗೆ ಮಾಡ್ತಿದ್ರಂತೆ. ನಮ್ಮ ಕಷಾಯದಲ್ಲಿರೋ ಗುಣ ಬೇರೆ ಯಾವುದ್ರಲ್ಲೂ ಇಲ್ವಂತೆ. ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚುತ್ತಂತೆ, ಗೊತ್ತಾ? ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಯಾಕೆ, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ? ಏನೋಪ್ಪ, ನಿನ್ನೆಯಿಂದ ಮನೆಯೆಲ್ಲ ಬಿಕ್ಕೋ ಅನಿಸ್ತಾ ಇದೆ. ಯಾರು ಮಾತಾಡಲ್ಲ, ಏನಿಲ್ಲ. ಏನಾಗಿದೆ ಎಲ್ರಿಗೂ? ಅಕ್ಕ, ಸದ್ಯ ನೀನಾದ್ರೂ ಬಂದಿಯಲ್ಲ, ನೋಡು ಇವರಿಬ್ರು ಮಾತಾಡ್ತಾನೆ ಇಲ್ಲ. ಅಲ್ಲ, ಏನಾಗಿದೆ ಅಂತ? ಹೋಗ್ಲಿ ಬಿಡು ಊರ್ಮಿಳಾ, ನಿನ್ನ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಲ್ಲ.
ನಿನಗೇನಾಯ್ತಕ್ಕ? ನೀನ್ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀಯಾ? ಏಯ್ ಊರ್ಮಿಳಾ, ಪ್ರೀತಿ ತೋರ್ಸೋದಕ್ಕೇನಿದೆ? ಪ್ರೀತಿ ಇದೆ. ಆದ್ರೂ ಯಾಕೋ ಓವರ್ ಆಗಿ ಕೇರ್ ಮಾಡ್ತಿದ್ಯಾ ಅಂತ ಅನಿಸ್ತಾ ಇಲ್ವಾ? ಏನಾದ್ರೂ ಪ್ರಾಬ್ಲಮ್ಮಾ? ಚಿಕ್ಕತ್ತೆ, ಪ್ರೀತಿ ತೋರಿಸಿದ್ರೆ ಪ್ರಾಬ್ಲಮ್ ಅಂದ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ ನೋಡಿ. ನಮ್ಮ ಅತ್ತೆಗೆ ತಂಗಿ ಮೇಲೆ ಲವ್ ಬಂದಿರುತ್ತೆ ಅಲ್ವಾ ಅತ್ತೆ? ಊರ್ಮಿಳಾ, ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಯತಿಗಳು ಬಂದಿದ್ದಾರೆ. ಅಕ್ಕ ಅದು ಬಿಡು, ನೀನ್ ಸತ್ಯನ್ ಮಾತಾಡಿಸ್ತಾ ಇಲ್ವಾ? ಯಾಕೆ? ಮತ್ತೆ ಅವಳ ಮಾತಿಗೆ ನೀನು ಉತ್ತರನೇ ಕೊಡ್ಲಿಲ್ಲ. ಉತ್ತರ ಕೊಡುವಂಥ ಪ್ರಶ್ನೆ ಏನದಾಗಿರ್ಲಿಲ್ಲ ಬಿಡು. ಅಲ್ಲ, ಏನಾಯ್ತು ಅಂತ ಸತ್ಯ ನೀನಾದ್ರೂ ಹೇಳು. ಅತ್ತೆ, ಊರ್ಮಿಳಾ, ಪದೇ ಪದೇ ನನ್ನನ್ನು ಕರಿಬೇಡ ಅಂತ ಹೇಳು, ಕೆಟ್ಟ ಕೋಪ ಬರುತ್ತೆ. ಅಯ್ಯೋ ಭಗವಂತ, ಮತ್ತೆ ಕಿತ್ತಾಡ್ಕೊಂಡ್ರಾ ನೀವಿಬ್ರು ಅತ್ತೆ ಸೊಸೆ? ಕಿತ್ತಾಟಕ್ಕೆ ಕ್ಷಮೆ ಇರುತ್ತೆ ಊರ್ಮಿಳಾ, ಕೆಲವೊಂದಕ್ಕೆ ಕ್ಷಮೆನೇ ಇರಲ್ಲ. ಅರೆ, ಈಗ ಕ್ಷಮೆ ಸಿಗ್ದಿರೋಂಥ ತಪ್ಪು ನೀನ್ ಸೊಸೆ ಏನ್ ಮಾಡಿದ್ಲೋ? ಏನಿಲ್ಲ ಬಿಡು. ಆಯ್ತಪ್ಪ, ನಾನಂತೂ ನೀವ್ ಅತ್ತೆ ಸೊಸೆ ಮಧ್ಯ ಬರೋದಿಲ್ಲ. ಇವತ್ತು ಕಿತ್ತಾಡ್ತೀರಾ, ನಾಳೆ ನೀವೇ ಬಂದಾಗ್ತೀರಾ. ನನಗೆ ಆಗ್ಬೇಕು ನಿಮ್ಮ ಸಾಬ್ರಿ. ಪದ್ಮ ಅವ್ರೆ, ನೀವೆಲ್ಲಿಗೆ ಹೊರಟ್ರಿ? ಅದು ರಾಯರಿಗೆ ಮಾತ್ರೆ ಕೊಡೋ ಟೈಮ್ ಆಯ್ತಲ್ಲ. ಹೌದಾ? ಹಾಗಾದ್ರೆ ಈ ಕಷಾಯನ ಭಾವ ಕೊಟ್ಬಿಡ್ತೀರಾ? ಏನೂ ಬೇಕಾಗಿಲ್ಲ. ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಯಾಕಕ್ಕ ಹೀಗಂತಿದ್ಯಾ? ಪದ್ಮ ಅವ್ರ ಕೆಲಸ ಅದೇ ಅಲ್ವಾ? ಊರ್ಮಿಳಾ, ಗಂಡನ್ ನೋಡ್ಕೊಳ್ಳೋದು ಹೆಂಡತಿ ಅದವಳ ಕರ್ತವ್ಯ. ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಕಷಾಯ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.